ಬಂದ ಬಂದ ನನ್ನ ತಮ್ಮ ಮೊದ್ಲು ತರಲ್ಲ ಇಲ್ಲ ಈಗ ನಾನು ಅತ್ತೆ ನಿನ್ಗೆ ನೀನ್ ನೋಡಿದ್ದೆಲ್ಲ ಬೇಕು ಅಂತಿದ್ದೆ ನೀನು. ವಿನಾಯಕ ವೆಂಕಟೇಶ್ವರ ದೇವಸ್ಥಾನ. ತಮ್ಮ ಹೇಳಿದ ಕಡೆನೆ ತಿನ್ನೋದು ಗೈಸ್. ಈ ಡ್ರೆಸ್ ತಗೊಂಡಿದ್ದೀನಿ, ಕಲರ್ ಏನೇ ನನ್ ದೊಡ್ಡ ಅಕ್ಕಗೋಸ್ಕರ ತ್ಯಾಗ ಮಾಡೋನೆ ಕಷ್ಟ. ಇವಳೆಲ್ಲ ಇವತ್ತು 4:15 ಎದ್ದಿದ್ದೀನಿ. ಏನು ವಿಶೇಷ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಅಪ್ಪ ಅಮ್ಮನಿಗೆ ಇನ್ನೂ ಗೊತ್ತಿಲ್ಲ ಮೈಸೂರಿಗೆ ಬರ್ತಿದ್ದೀನಿ ಅಂತ, ಸರ್ಪ್ರೈಸ್. ಸೊ ನನ್ನ ಮಗನಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಅಬಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಡಬೇಕು. ಬೆಳಿಗ್ಗೆ 6 ಗಂಟೆ ಆಯಿತು. ಅಭಿ ನನಗೆ ಇದಕ್ಕೆ ಡ್ರಾಪ್ ಮಾಡೋಣ, ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಆದಿವ್ ಇನ್ನೂ ಮಲಗಿದ್ದಾನೆ. 7:25ಕ್ಕೆ ಟ್ರೈನ್ ನನಗೆ. ಮನೆಯಿಂದನೇ ನೀರು, ಹಣ್ಣು ಎಲ್ಲನೂ ತಂದುಬಿಟ್ಟಿದ್ದೆ. ಸೊ ತಿನ್ಕೊಂಡು 1:30ಕ್ಕೆ ರೀಚ್ ಆಗಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಇವತ್ತು. ಮೆಜೆಸ್ಟಿಕ್ಕಲ್ಲಿ ಇಳಿದು ಈಗ ಕ್ಯಾಬ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ತಮ್ಮನ ಮನೆಗೆ. ಲೈಫಲ್ಲಿ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ನಾನು ಒಬ್ಳೆ ಬರ್ತಾ ಇರೋದು ಫಸ್ಟ್ ಟೈಮ್. ಮನೆಗೆ ಬಂದಾಯ್ತು. ಅನ್ನ ಬಂದ ಅತ್ತೆ ನಿನ್ಗೆ ಬೆಂಗಳೂರಿಗೆ ಬಂದ್ರೆ ಒಂದ್ ವಿಷಯ ಮಾತ್ರ ಮಿಸ್ ಮಾಡಲ್ಲ, ಏನಂದ್ರೆ ಮಸಾಲ್ ಪುರಿ ಜೊತೆಗೊಂದು ಕಾಫಿ. ನಾನು ಪ್ರತಿ ಸರಿ ನಾನ್ ಕೇಳ್ತೀನಿ, ಈ ಸರಿ ಮೌಲ್ಯ ಇನಿಶಿಯೇಟ್ ಮಾಡಿದಾಳೆ, ಬನ್ನಿ ಕುಡಿಯೋಣ ಕಾಫಿ ಅಂತ. ಈಗ ನಾನು ಕುಡಿತೀನಿ ಕಾಫಿನ ಅದಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಅಮೃತ ಸೀರೀಸ್, ಕನ್ನಡ ಸೀರೀಸ್, ಕನ್ನಡ ವ್ಲಾಗ್ಸ್. ಇವಳೆಲ್ಲ ಅಕ್ಕ ನಿನ್ಗೆ ಎಷ್ಟೈತ್ ಗೊತ್ತಾ ಅಮೃತ ಸೀರೀಸ್, ಅಮೃತ ದಿಸ್ ಗೊತ್ತಿಲ್ವೋ ಅಷ್ಟೇ. ಅಮೃತ ಅಭಿಷೇಕ್ ಕನ್ನಡ ವ್ಲಾಗ್ಸ್. ಕರೆಕ್ಟಾ ಇಲ್ವಾ ಹೇಳಕ್ಕ ಪಾಪ? ನಾವೆಲ್ಲಿ ಬಂದಿದೀವಿ? ಶ್ರೀ ಗೋವಿಂದಂ ವೆಜ್. ಇಲ್ಲಿ ಕಾಫಿ ಕುಡಿದ್ರೆ ಸ್ವರ್ಗ ಅಂತ ಮೌಲ್ಯ ಹೇಳ್ತಾ ಇದ್ದೆ. ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಯು ಆರ್ ದ ಸ್ಪೆಷಲ್ ಎಡಿಷನ್. ಇಷ್ಟ ಆಗತ್ತೆ ಕಣೆ, ಮೊದ್ಲು ತರಲ್ಲ ಇಲ್ಲ ಈಗ ನಾನು ಅಷ್ಟೊಂದೆಲ್ಲ ಸ್ಪೆಸಿಫಿಕ್ ಬಂದ ಬಂದ ನನ್ನ ತಮ್ಮ ಬಿಸಿ ಮಕ್ಕನಿಗೋಸ್ಕರ ತ್ಯಾಗ ಮಾಡೋನೆ, ಕಷ್ಟಪಟ್ಟವನೆ. ಎಲ್ಲಿ ಮೌಲಿಂದಲ್ಲಿ ಬೇಬಿ ತ್ಯಾಗ ಮಾಡ್ತಾ ಇರೋದು. ತ್ಯಾಗಮಯಿ ತಾಯಿ. ಕಾಫಿ ಹೆಂಗ್ ಅಡಿಕ್ಟ್ ಆದೆ ನೀನು? ಇದರಲ್ಲಿ ಇವತ್ತೇ ಒಂಥರ ಐತೆ, ಹಾಲು ಜಾಸ್ತಿ ಐತೆ, ಗಟ್ಟಿ ಹಾಲು ಚೆನ್ನಾಗಿಲ್ಲ ನಂಗೆ. ಬಾಯಿಗೇನೋ ಸಿಕ್ಬಿಡ್ತು ಪಾಪ, ಇವತ್ತೇ ನೋಡು ಬಾಯಿಗೇನೋ ಸಿಕ್ಬಿಡ್ತು, ಕೆನೆ ಸಿಕ್ಬಿಡ್ತು. ಕೆನೆ ಇಷ್ಟ ದಿನ ಚೆನ್ನಾಗೈತೆ ಅಂತ ಓವರಾಗ ಹೈಪ್ ಕೊಟ್ರಲ್ಲ, ಅದಕ್ಕೆ ಏನಾಯ್ತು? ಹಾಲು ಗಟ್ಟಿ ಹಾಲು, ಕೆನೆ ಹಾಲು. ಮಾಮೂಲಿ ದಟ್ಸ್ ಓಕೆ. ಗಿಡಗಳು ನೋಡೋದೇ ಒಂಥರ ಚಂದ. ನಂಗೆ ತುಂಬಾ ಇಷ್ಟ ಗಿಡಗಳು ಬೆಳೆಸೋದು ಅಂತ ಅಂದ್ರೆ. ಆದ್ರೆ ಚೆನ್ನೈಯಲ್ಲಿರೋ ಬಿಸಿಲಿಗೆ ಒಣಗೆ ಹೋಗುತ್ತೆ. ಮನೆ ಒಳಗೆ ಇಟ್ಕೊಂಡ್ರೆ ಸರಿಯಾಗಿ ಬೆಳೆಯಲ್ಲ, ಹೊರಗಡೆ ಇಟ್ರೆ ಬೇಗ ಒಣಗೋಗುತ್ತೆ. ನಾನ್ ಬೇರೆ ವಾರ ಗಟ್ಲೆ ಮನೆಯಲ್ಲೇ ಇರಲ್ಲ. ಆ ಬೇಜಾರ್ಗೋಸ್ಕರನೇ ನಾನು ತಗೊಳಲ್ಲ ಗಿಡಗಳನ್ನ. ಇಷ್ಟು ಚಂದ ಇದೆ ಎಲ್ಲ ನೋಡಕ್ಕೆ. ಮಾಯ್ರಾ ವಸ್ತ್ರ ಅಲ್ಲಿ ಒಂದು ಈ ಡ್ರೆಸ್ ತಗೊಂಡಿದ್ದೀನಿ. ಕಲರ್ ಏನೇ ನನ್ ದೊಡ್ಡ ಫ್ಯಾನ್ ಆಕ್ಚುಲಿ. ಕೇಳಿ,
ಕನ್ನಡದಲ್ಲಿ ನಮ್ಮ ಆಡಿಯನ್ಸ್ ಎಲ್ಲ ಇದ್ದೀರಲ್ಲ, ಈಗ ನಮ್ಮ ಪ್ರೊಮೋ ವ್ಲಾಗ್ಸ್ ಅವ್ರು ಎಷ್ಟು ಜನ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಒಂದು, ಈಗ ಇದು ಅಕ್ಕ ಮೆತ್ತು ಮಾತಾಡ್ಬೇಕಾ ಜೋರಾಗಿ ಮಾತಾಡ್ಬೇಕಾ ಅನ್ನೋದನ್ನ ನೀವೇ ಹೇಳಿ. ಮನ್ಸಲ್ಲೇ ಮಾತಾಡ್ಕೊಂತಾಳೆ. ನಿಮ್ಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ? ನಮ್ಮ ಪ್ರೊಮೋ ವ್ಲಾಗ್ಸ್ ಅಲ್ಲೂ ಅದೊಂದು ಪ್ರಾಬ್ಲಮ್ ಇದೆ, ವಾಯ್ಸ್ ಕೇಳಿಸ್ತಲ್ಲ ಹಾಗೆ ಹೇಗೆ ಅಂತ. ಹಂಗಂತ ಎಲ್ಲ ಆಕ್ಚುಲಿ ಇಲ್ಲ, ಐಫೋನ್ ಅಲ್ಲಿ ಈಗ ಇನ್ಬಿಲ್ಟ್ ಮೈಕ್ ಇದೆ, ಅದನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ಇನ್ಬಿಲ್ಟ್ ಮೈಕ್ ಇಲ್ವಾ? ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇರೋ ತರ ಇಲ್ಲ. ನಾನು ತೋರಿಸ್ಲಾ ಈಗ? ಈಗ ನೋಡ್ಕೊ, ಹಿಂಗೆ ಸೀರೆಯಲ್ಲಿ ಇದನ್ನ ತಗೊಂಡಿದ್ದೀನಿ. ಮ್ಯಾಂಡೇಟ್ರಿ ಅಂದ್ರೆ ಮಸಾಲ್ ಪುರಿ. ಸೊ ಮಸಾಲ್ ಪುರಿ ತಿನ್ನಕ್ಕೆ ಮೌಲ್ಯ ಮೇಡಮ್ ಕರ್ಕೊಂಡ್ ಬಂದಿದ್ದಾರೆ. ನಾನ್ ಕರ್ಕೊಂಡಿಲ್ಲ, ತಮ್ಮ ತಮ್ಮ ನಾನ್ ಹೇಳಿದ್ದು ಬೇರೆ. ಅಲ್ಲಿ ನನಗೆ ಇಷ್ಟ, ನಾನ್ ತಿಂದು ಟೇಸ್ಟ್ ಮಾಡಿದ್ದೆ, ನಂಗೆ ಇಷ್ಟ ಆಗಿತ್ತು. ತುಂಬಾ ಬಂದು ಸುತ್ತದ್ ಬೇಡ, ಮನೆಗೆ ಹೋಗೋಣ ಅಂತ ಅನಿಸ್ತು. ಊಟಲ್ಲಿ ಹೇಳಿದ್ದು ನಾನು, ಪರವಾಗಿಲ್ಲ, ಅಲ್ಲೂ ತಮ್ಮ ಹೇಳಿದ ಕಡೆನೆ ತಿನ್ನೋದು ಗೈಸ್. ಮಸಾಲ್ ಪೂರಿ ಚೆನ್ನಾಗಿದ್ಯಾ? ಚೆನ್ನಾಗಿರುತ್ತೆ. ಈ ದೇವಸ್ಥಾನದ ಹೆಸರೇನು ಮೌಲ್? ವಿನಾಯಕ ವೆಂಕಟೇಶ್ವರ ದೇವಸ್ಥಾನ, ಶ್ರೀ ವಿನಾಯಕ ದೇವಸ್ಥಾನ. ಲಾಸ್ಟ್ ಟೈಮ್ ಶನಿವಾರ ಬಂದಿದ್ವಿ, ಈಗ ಇನ್ನೇನು ಭಾನುವಾರ ಡೆಲಿವರಿ. ಹೌದಾ? ಫಸ್ಟ್ ಟೈಮ್ ಕೇಳಿ ಕಾಲೇಜ್ ಹತ್ರ ಅಲ್ಲಿ ಚೆನ್ನಾಗಿದೆ, ಎಲ್ಲಾ ದೇವರು ಇದೆ ಇಲ್ಲಿ. ಇಷ್ಟರಲ್ಲೆಲ್ಲ ನೋಡಿ 4-5 ಬಟ್ಟೆನ ಟ್ರಯಲ್ ನೋಡಿ. ಕ್ಲಾತ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಾನು ತಮ್ಮ ಸೆಲೆಕ್ಟ್ ಮಾಡಿದ್ದೆ, ತಗೊಂಡೆ ಫೈನಲ್. ನಿನ್ ಚಾಯ್ಸ್ ಯಾವ್ದು? ಫೋನ್ ಮಾಡ್ತಿದ್ಯಮ್ಮ ನೀನು? ಇದು ಯಾವ ಕಾರಮ್ಮ? ಇದು ಯಾವ ಕಾರಮ್ಮ? ಪೊಲೀಸ್ ಕಾರ್. ಹೇಳು ಹೇಳಮ್ಮ. ಪೊಲೀಸ್ ಕಾರ್. ಪೊಲೀಸ್ ಕಾರ್. ಬ್ಲಾಕ್ ಕಾರ್. ಬಾ. ಯಾರ್ ಬಾಯ್ ಹೋಗ್ತಿದಾರೆ? ಯಾರ್ ಬಾಯ್ ಹೋಗ್ತಿರೋದು? ಅದೆಲ್ಲ ತಿರುಗ್ಸಕ್ ಗೊತ್ತಾ ನಿಮ್ಗೆ? ಅಯ್ಯೋಯ್ಯೋ, ಬೇಡ ಬೇಡ ಮಗನೆ, ಬೇಡ ಮಗನೆ. ವೇರ್ ಇಸ್ ಆಂಬುಲೆನ್ಸ್? ಆಂಬುಲೆನ್ಸ್, ವೇರ್ ಇಸ್ ಆಂಬುಲೆನ್ಸ್? ತಗೊಂಬಾ ಆಂಬುಲೆನ್ಸ್, ತಗೊಂಬಾ ಮಗನೆ. ವೈಟ್ ಕಾರ್ ತಗೋಬಾ, ವೈಟ್ ಕಾರ್. ವಾವ್, ಅಮೆಡೋ ಅಲ್ಲ, ಆಂಬುಲೆನ್ಸ್. ಆಂಬುಲೆನ್ಸ್, ಪೊಲೀಸ್ ಕಾರ್. ನನ್ನ ತಮ್ಮ ಏನದು ಬಾಗಣ ಏನಕ್ಕೆ ಗೌರಿ ಹಬ್ಬಕ್ಕೆ ಬಾಗಣಕ್ಕೆ ಸೀರೆ ತಗೋ ಅಂತಂದ. ನನ್ ಬೇಡ ಸೀರೆ ಅಂತಂದೆ. ಸೊ ಅವ್ರ ತಂಗಿಗೆ ಕಾವ್ಯನ್ಗೆ ಒಂದ್ ಡ್ರೆಸ್ಸು, ನನಗೆ ಒಂದ್ ಡ್ರೆಸ್ ಕೊಡ್ಸಿದ್ದಾನೆ. ಲಾಸ್ಟ್ ಟೈಮು ಅವ್ನ ಲೈಫಲ್ಲೇ ಫಸ್ಟ್ ಟೈಮ್ ಬಾಗಣ ಕೊಟ್ಟ. ಅದೇನೆ ವಿಡಿಯೋ ಹಾಕ್ಬಿಟ್ಟು ಸಖತ್ ವೈರಲ್ ಆಯ್ತು. ಇಲ್ಲೆಲ್ಲ ಹಿಂಗೆಲ್ಲ ಆಗ್ತಲ್ಲ. ಅದು ಕೊಟ್ಟೆ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ. ಓಕೆ, ಅದಕ್ ಮುಂಚೆ ಸೀರೆ ತಗೊಂಡ್ರೆ ನೀವು ಬ್ಲೌಸ್ ಹೊಲ್ಸ್ಕೋಬಹುದಲ್ವಾ, ಆತರ ಹಂಗೆ ಅದು ಕೊಡ್ತೀವಿ. ಅದು ಇರುತ್ತೆ. ಅದಕ್ಕೆ ಸೀರೆ ಕೊಡೋ ಬದಲು ನಿಮ್ಗೆ ಇಷ್ಟ ಬಂದಿದ್ ಕೊಡೋದು. ಓಕೆ, ಇದು ಬಾಗಣ, ಅದು ಬಾಗಣ. ಇದು ಬಾಗಣಕ್ಕೆ ಸೀರೆ ಕೊಡ್ತೀವಲ್ಲ, ಅದ್ರ ಬದಲಾಗಿ ನೀವು ಡ್ರೆಸ್ ತಗೊಂಡಿದ್ದೀರಾ, ಹಂಗೆ. ಅದಕ್ಕೆ ಬ್ಲೌಸು ಇಲ್ಲಾಂದ್ರೆ ಸೀರೆನ ಇಕ್ಕಿ ಮತ್ತೆ ಬಾಗಣ ಕೊಟ್ಟೆ ಕೊಡ್ತೀವಿ. ಇದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮದ್ವೆ ಆಗಿ ಹೋಗಿರೋ ಮನೇಲೂ ಈ ತರದೆಲ್ಲ ಏನ್ ಸಂಪ್ರದಾಯ ಇಲ್ಲ. ಸೊ ಹ್ಯಾಪಿ, ಚೆನ್ನಾಗಿದೆ. ಇದು ಆಕ್ಚುಲಿ ಅವನೇನೆ ಸೆಲೆಕ್ಟ್ ಮಾಡಿದ್ದು. ನನ್ಗೂ ಇಷ್ಟ ಈ ತರ ಕಲರ್ ಸಿಕ್ಕಾಬಟ್ಟೆ. ಫ್ರೀ ಆಗಿ ಚೆನ್ನಾಗೈತೆ ಅದು ಅತ್ತೆಮ್ಮ. ವಾವ್, ಎಷ್ಟು ಒಳ್ಳೆ ಫಾದರ್. ನಿಂಗೆ ಹೆಂಗ ಅನ್ಸ್ತಿದೆ ಬೆಂಗಳೂರು? ಸಖತ್ ಕೂಲ್ ಆಗೈತೆ ಕಣ. ಕೂಲ್ ಆಗಿದೆ. ಇವ್ರು ಏನು ಏನಾಯ್ತು? ಬ್ಯಾ ನ್ಯಾಪಿ ಐತೆ ಅದಕ್ಕೆ. ನಿಂದೆ ಅದು ಏನು ಇವಳ್ದು ಹೋಟೆಲ್ ಮಲ್ಗೋಳ ಕಕ್ಕಾಗಿ ಹೊರ್ಗಡೆ ಐತೆ. ಅಲ್ಲೇ ಐತಲ್ಲ ಕಾರು, ಆಂಬುಲೆನ್ಸ್ ಅಂಡ್ ಪೊಲೀಸ್ ಕಾರ್.
ತುಂಬಾ ಒಳ್ಳೆ ಅನ್ಕೊಂಡು ಹೌದಾ? ಯಾರಿಗೂ ತೊಂದ್ರೆ ಕೊಡಲ್ಲ ಅಂತ ಅನ್ಕೊಂಡು ಆಟ ಆಡ್ಕೊಂಡು ನನ್ನ ಮಗ ಯಾ ನನ್ನ ಥರನೇ ಹೆಂಗಾರೆ. ಎಸ್ ಚಿಕ್ಕದ ನಿನ್ ಪಾಡಿಗೆ ನೀನ್ ಒಂದ್ ಕಾರ್ ಕೊಟ್ರೆ ಸಾಕು ಕುತ್ಕೊಂಡು ಹಂಗ್ ತಿರ್ಗಿಸ್ಕೊಂಡು ಹಿಂಗ್ ತಿರ್ಗಿಸ್ಕೊಂಡು ನಾನು ಗ್ಯಾರಂಟಿ ಮಾಡ್ತಿದ್ದು ಒಂದಕ್ಕೆ ಏನು ಕೇಳು. ಹಠ ಮಾಡ್ತಿದ್ದೆ ಇಲ್ಲ ಕೇಳಿಬೇಕು ಅಲ್ಲ ಓ ಅಕ್ಕ ಜ್ಞಾಪಿಸ್ಕೋ. ಟೇಸ್ಟಿ ಅಂತ ಅಳ್ತಿದ್ದೆ ಟೇಸಿಗೆ ಒಂದಕ್ಕೆ ನಾನು ಅಷ್ಟು ಸಿಕ್ಕಾಪಟ್ಟೆ. ಅದೊಂದಕ್ಕೆ. ನಂಗೆ ಇನ್ನೂ ಜ್ಞಾಪಕ ಇದ್ನ ಎತ್ತಿದ್ದು ಏನು ಗೊತ್ತಾ, ವಾಚ್ಗೆ, ಸೈಕಲ್ಗೆ ಹಾರ್ಮೋನಿಗೆ. ಅಲ್ವಾ ನೀನ್ ನೋಡಿದ್ದೆಲ್ಲ ಬೇಕು ಅಂತಿದ್ದೆ ನೀನು ಸಂತೆ ಬೀದಿಗೆ ಹೋದ್ರೆ ಅಲ್ಲಿ ನೋಡಿದ್ರೆ ಎಲ್ಲಾ ಟಾಯ್ನು ಬೇಕು ಅಂತ ಅಳ್ತಿದ್ದೆ ನೀನ್ ನೆನ್ಪಿದೆಯೋ ಇಲ್ವೋ ಗೊತ್ತಿಲ್ಲ. ಬೇಕು ಅಂತಿದ್ದೆ, ಅವೆಲ್ಲ ಸಿಗ್ತಾ ಇತ್ತಾ? ಕೊಡ್ಸ್ಬಿಡ್ತಾರೆ ಈಗ. ನೀನೇನ್ ಬೇಕು ಅಂದ ತಕ್ಷಣ ಎಲ್ಲಾ ಕೊಡ್ಸ್ಬಿಡ್ತೀಯ ನಿನ್ ಮಗಿಗೆ, ಇಲ್ಲ ತಾನೆ? ಓಕೆ, ಬೆಂಗಳೂರು ವೆದರ್ ಹೆಂಗೆ ಅನಿಸ್ತಾ ಇದೆ? ಸಕ್ಕತ್ತಾಗಿದೆ. ನೀನು ನಿನ್ನ ಗಂಡ ಮಕ್ಕಳನ್ನ ಮಿಸ್ ಮಾಡ್ಕೊಂತ ಇದೀಯಾ? ಎಕ್ಸಾಕ್ಟ್ಲಿ. ಅವ್ನ ಇಷ್ಟೊತ್ತಾಗ್ಲೇ ಮಲ್ಕೊಳ್ಳೋ ಟೈಮ್ ಖಂಡಿತ ಮಲಗಿರಲ್ಲ ನನ್ಗೆ ಗೊತ್ತು. ಅದ್ ನೋಡಿ ನೀನ್ ಯಾರು ಇಲ್ಲಿ ಬಗ್ ನೋಡಕ್ ಹೇಳಿದ್ದು? ಬ್ಲಾಕ್ ಯು ಅಯ್ಯೋ, ಯಾಕೆ ಹಂಗ್ ಅವ್ನ್ ಭಯ ಆಯ್ತು ಅವನಿಗೆ. ಹಂಗ್ ಮಾಡಬಾರ್ದು ನೀನು. ಮುದ್ದಿಸ್ಬಿಡು ಎತ್ಕೊಂಡು. ನನ್ ನೋಡಿ ಎದ್ರಕೊಂಡ ನೀನು. ನನ್ ನೋಡಿ ಎದ್ರಕೊಂಡ ನೀನು. ಕಾರ್ ಅಡಿಗೆನೋ ಹೋಗಿದ್ಯಂತೆ. ಇಲ್ಲ ಕಣ, ಅವ್ನ್ ಕಕ್ಕ ಕಕ್ಕ ಅಂತ ಹೇಳ್ತಿರೋದು. ತೆಗ್ದು ಮುಕ್ಕದ ಹತ್ರ ಇಟ್ಬಿಡ್ತೀನಿ. ಬ್ಲಾಗ್ ಮಾಡ್ತಾವ್ರ ನಮ್ಮ ಅತ್ತೆಮ್ಮ. ಏನೋ ನನಗೆ ಗೊತ್ತಿರೋದು ಮಾಡ್ತಾ ಇದ್ದೀನಿ. ನಿಮ್ಮಷ್ಟು ಸೀನಿಯರ್ ಅಲ್ವೇ ಅಲ್ಲ. ಅಯ್ಯೋ ಅತ್ತೆಮ್ಮ ಏನು ಅನ್ಕೋಬೇಡಿ. ತಗೊಂತ ಇದೀನಿ. ಇಲ್ಲಿವರೆಗೂ ಸುಬ್ಬಿ ಬ್ಲಾಗ್ ಮಾಡ್ತಿರೋದನ್ನ ನಾನು ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಈಗ ಅದನ್ನ ಅಮುಖ ಮಾಡಕ್ ಶುರು ಮಾಡಿದ್ರು. ಈಗ ಅವಳು ಇಲ್ಲ, ನಾ ಇನ್ಸ್ಪೈರ್ ಆಗ್ಬಿಟ್ಟೆ. ನಾನ್ ನಿಜವಾಗ್ಲೂ ಎಷ್ಟೊತ್ತಿಂದ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡವ್ರೆ ಅತ್ತೆಮ್ಮ ಕಂಟಿನ್ಯೂಸ್ ಆಗಿ ಮಾತಾಡ್ತವ್ರೆ. ಸತ್ಯವಾಗೂ ನಂಗೆ ಮಾತಾಡಕ್ ಬರಲ್ಲ ಈ ತರ ಎಲ್ಲ. ಸೂಪರ್ ಅದಲ್ಬೇಕಾ? ಇಲ್ಲ ಮಂಗೆ ನಂಗೆ ಒಂಚೂರು ಎಡಿಟ್ ಹೇಳ್ಕೊಡಿ. ನೀವ್ ಹೇಳೋದ್ ನಮ್ಗೆ ಅರ್ಥ ಆಗುತ್ತೆ. ಮೂಲಿಯಲ್ಲಿ ನಮ್ಗೆ ಸ್ವಲ್ಪ ತಲೆಯಲ್ಲಿ ಹೋಗ್ತಾರ ಬೈತಾಳೆ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ಅವಳು ಮಗು ಟೆನ್ಷನ್ ಅಲ್ಲಿ ಇರ್ತಾಳೆ. ಎಷ್ಟು ಹೇಳ್ಕೊಡೋದು ಅಂತ ಬೈತಾಳೆ. ನೀವು ಒಂಚೂರು ಹೇಳ್ಕೊಡ್ತಾರೆ. ಚೇ ಹಂಗಲ್ಲ, ಬೈದಿಲ್ಲ, ಬೈದಾಳೆ ಅಂತ. ಹೌದೌದು. ಏನ್ ಗೊತ್ತಾ, ನಾನ್ ನಡುಗುವೆ ಅಲ್ಲಿಂದ ಬಾಗಿಲ ಪ್ರೀತಿಗೆ ಎದುರೋದು ಆತರ ಅಲ್ಲ. ಅಲ್ಲ ಕಾಲ್ಗೆಜ್ಜೆಗೆ ಎದುರ್ಕೊತಿದ್ದು. ಅಯ್ಯೋ ಪಾಪು ಅಂತ ಹಿಂಗ್ ನಿಂತ್ಕೊಂತಿರ್ತಿದ್ವಿ. ಅಯ್ಯೋ ಈ ಸುಬ್ಬಿನ ನೀವು ಪಾಲಿಶ್ ವರ್ಷನ್ ನೋಡ್ತಾ ಇರೋದು. ಆ ಸುಬ್ಬಿ ಎಲ್ಲ ಮಾಡಿರೋಗೆ ನನ್ ಗಂಡ ಮಕ್ಳು ನಾನು ಅಡಿದ ನೋ ನಿಜವಾದ ಮಗನೇ. ತುಂಬ ಹೃದಯದಿಂದ ಹೇಳ್ತಾ ಇದೀನಿ ಕಣವ. ನೀವೇ ಅದನ್ನ ಪಾಲಿಶ್ ಮಾಡಿದ್ದು. ನಿಜವಾಗ್ಲೂ ನೀವ್ ಚಿಕ್ಕವರಾಗಿರ್ಬಹುದು, ಆದ್ರೆ ಕಲ್ತಿರೋದು ಎಷ್ಟೋ ನನ್ನ ಚೆನ್ನ ಚೇಂಜ್ ಆಗಿದೆ. ಕಲ್ತಿದೀವಿ ಅಮ್ಮ. ನಂಗೆ ಏನ್ ಬೇಜಾರ ಅಂದ್ರೆ ಅವ್ರು ನಂತರ ಆಗ್ತಾ ಇದಾರೆ ಇವಾಗ. ಅಂದ್ರೆ ನಮಗೆ ಹೊರಗಿನ ಪ್ರಪಂಚದ ತಿಳುವಳಿಕೆ ಬಹಳ ಕಡಿಮೆ. ನಾವು ಒಳಗಡೆ ತುಂಬಾ ಬುದ್ಧಿವಂತರು, ನಾವು ಹೊರಗಡೆ ತುಂಬಾ ದಡ್ರು. ನಾವು ಇವ್ರು ಹೊರಗಿನ ಪ್ರಪಂಚದಲ್ಲಿ ಒಂಚೂರು ಬುದ್ಧಿ ಆಗುವಂತರು ಅಂತಂದ್ರೆ ಅದ್ ನನ್ನ ನಡೆಯನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮಗ್ನೆ, ಹೊರಗಿನ ಪ್ರಪಂಚದ ತಿಳುವಳಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಈ ತರ ವ್ಲಾಗ್ ನಾನ್ ಮಾಡ್ತೇವೆ ಒಬ್ಬ ನಮ್ ಕಡೆಯವರೆಲ್ಲರೂ ಇಲ್ಲ ನಾನು ಹೇಳ್ತೀನಿ ಕೇಳಕ್ಕ. ಏನಂದ್ರೆ ವಿಷಯ ಅಮ್ಮ ಅಂತ ನನ್ನ ಏನಾಯ್ತಮ್ಮ? ಓನಾಯ್ತಮ್ಮ ಕಚ್ಚತಮ್ಮ? ನಾನ್ ನಿಮ್ಮ ಅಮ್ಮನಮ್ಮ. ಓಕೆ, ಐ ಕ್ಯಾನ್ ರಿಯಲಿ ನೋಡಿ, ನೀವು ಹಿಂಗ ಆಗ್ಬೇಕು. ಐ ಕ್ಯಾನ್ ರಿಯಲಿ ಬ್ಯಾಲೆನ್ಸ್ ಎರಡು ಕಡೆ. ಅಂದ್ರೆ ಎರಡು ಕಡೆ ಬ್ಲಾಗ್ ಅಲ್ಲಿ ಎರಡು ಫೋನ್ ಇಟ್ಕೊಂಡು ನಾನು ಹ್ಯಾಂಡಲ್ ಮಾಡ್ಬೋದು. ನಾನು ಗೊತ್ತಾ, ನಾನು ಮಾಡ್ತೀನಿ. ನಾನು ಮಾಡ್ಬೋದು. ಹೌದಾ? ನೀವ್ ಮಾಡ್ತೀಯಾ? ತೋರ್ಸ್ಲಾ? ತೋರ್ಸು ನೋಡ್ತೀನಿ. ಓಕೆ, ಇಲ್ಲಿವರೆಗೆ ಸರಿ ಇಲ್ಲ ಇರಿ. ಇಲ್ಲಿವರೆಗೆ ಏನು ಆ ಸುಬ್ಬಿದೆಲ್ಲ ವ್ಲಾಗ್ ಎಲ್ಲ ಮುಗಿಸಿ ನಾನು ಡಬಲ್ ಹ್ಯಾಂಡಲ್ ನೋಡಿ ಹಿಂಗೆಲ್ಲ ಹ್ಯಾಂಡಲ್ ಮಾಡಿ ಈ ಒಂದು ಫುಟೇಜ್ ನ ಎಂಡ್ ಮಾಡ್ತಾ ಇದೀನಿ. ಇಟ್ಕಕ್ಕ ಅಪ್ಪ. ಎಲ್ಲಾರು ನಮ್ಗೆ ಸಿಕ್ಕದಾಗ ಏನ್ ಹೇಳ್ತಿದಾರೆ ಅಂದ್ರೆ,
ಎಲ್ಲಾರು ವ್ಲಾಗ್ ಮಾಡ್ತಾ ಇದ್ದೀರಾ, ಮನೇಲಿ ಎಲ್ರು ವ್ಲಾಗ್ ಮಾಡ್ತೀರಾ ಅಂತ ಕಮೆಂಟ್. ಈಗ ಯಾರು ಸಿಕ್ಕಿದ್ರೆ ಹೊರಗಡೆ ನಾನ್ ಹೇಳೋದೇನಂದ್ರೆ, ಈಗ ನಾವ್ ಒಬ್ರೇ ಮಾಡ್ತಾ ಇದೀವಿ, ಈಗ ಎಲ್ಲಾರು ಮಾಡ್ತಿರೋದ್ರಿಂದ ಇನ್ನ ಲೈವ್ಲಿ ಆಗಿದೆ ಮನೆ, ಮನಸ್ಸು, ಅಲ್ವಾ? ಸಂತೋಷ ಅಂತ. ಎಕ್ಸಾಕ್ಟ್ಲಿ, ನನ್ ಕಂಟೆಂಟ್ ಟೋಟಲಿ ಡಿಫ್ರೆಂಟ್. ನಮ್ಮ ಮನೇಲಿ ಇರೋದೇ 3 ಜನ, ಆದ್ರೂ ನಾನು ಒಬ್ಳೇನೆ ಇರೋದು ಮನೇಲಿ. ಅಲ್ಲ, ಕಂಟೆಂಟ್ ಡಿಫ್ರೆಂಟ್ ಆಗಿದೆ, Yeah, yeah, exactly. ಡಿಫ್ರೆಂಟ್. ನಮ್ದೇ ಒಂದು ಬೇರೆ ಬೇರೆ. ಅಮ್ಮ ಜಂಪ್ ಮಾಡ್ಬೇಡಮ್ಮ. ಅಂಡ್ ಫುಲ್ ವರ್ಕಾಲಿಕ್ ಆಗಿದ್ದಾರೆ ಎಲ್ಲಾರು. ಈಗ ಇನ್ನೊಂದೇನ್ ಗೊತ್ತಾ ಸ್ಪೆಷಲ್ ವಿಷಯ, ಯಾರ್ಯಾರು ಯೂಟ್ಯೂಬ್ ಮಾಡಿದ್ರೆ ಬೈತಿದ್ರಲ್ವಾ ಮನೆಯಲ್ಲಿ, ಅವ್ರು ಯಾರು ಬೈತಾ ಇಲ್ಲ. ಯಾಕಂದ್ರೆ ಅವರು ಯೂಟ್ಯೂಬ್ ಮಾಡ್ತಾವ್ರೆ, ನಾನೇನೆ. ನಾನ್ ಎಲ್ಲದಕ್ಕೂ ಅಲ್ಲ, ಎಲ್ಲಾ ವಿಷಯನೂ ತೋರಿಸ್ರಿ, ಏನಕ್ಕೂ ಎಲ್ಲಾನು ತೋರಿಸ್ತೀಯ ನೀನು ಅಂತ ಬೈತಿದ್ದೇನೆ. ಆಮ್ಟಿ ಅಲ್ಲಮ್ಮ, ಆಂಬುಲೆನ್ಸ್. ಮೇನ್ ಆಗಿ ನಮ್ಮ ಅತ್ತೆ ಏನಕ್ಕ ಸುಬ್ಬಿ ನಮ್ಮಮ್ಮ ನಮ್ಗೆ ಡ್ಯಾನ್ಸ್ಗೆ ಹೋಗೋದಿಕ್ಕೆ ಅಥವಾ ಶೋ ಟಿವಿ ಕಾಣಿಸ್ಕೋಬಾರ್ದು ನೀನ್ ಅಷ್ಟೇ. ಹಂಗಾದ್ರೆ ನಿಮ್ಮ ಅತ್ತೆಮ್ಮ ನಿಮ್ಮ ಮಾವ ಅಲ್ಲ ಅಲ್ಲ ಅಲ್ಲ, ಅವ್ರದ್ದು ಎಲ್ಲ ಅಲ್ಲಿದ್ದಾರೆ. ಬಟ್ ಈಗ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ನಾನು ಏನಾದ್ರು ವಿಡಿಯೋ ತೆಗಿತೀನಿ ಅಂದ್ರೆ ನೀನೇ ತೆಗಿತೀಯ ಅಂತ ಸಪೋರ್ಟ್ ಮಾಡ್ತಾರೆ, ಕಂಟೆಂಟ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಟೈಮ್ ಎಲ್ಲ ಚೇಂಜ್ ಆಗುತ್ತೆ. ಈಗ ನೋಡಿ ಅವರೇ ವ್ಲಾಗ್ ಮಾಡೋ ತರ ಆಗೋಯ್ತೆ. ಮನೇಲಿ 3 ಜನ. ಇಲ್ಲಿ ನನಗೆ ಬಂದು ನಮ್ಮಮ್ಮ ಮಾಡೋ ರವೆ ರೊಟ್ಟಿ ಅಂಡ್ ಉಪ್ಪೆಸರು ಖಾರ ಸಿಕ್ಕಾಬಟ್ಟೆ ಇಷ್ಟ. ಅದು ಬಿಟ್ಟು ನಾನು ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಳ್ಳೋದು ಅಂದ್ರೆ ನಮ್ಮ ಅತ್ತೆ ಮನೆ ಹತ್ರ. ಇಲ್ಲ, ಅವಳು ಈಗ್ಲೇ ಸ್ವಲ್ಪ ನೇನೆ ನಿದ್ದೆನ ಕಣವ ಮಾಡೋದವಳು. ರಾತ್ರಿ ಹೊತ್ತು ಪೂರ್ತಿ ಚೆನ್ನಾಗಿ ಅಭಿ ಅಂತೂ ಸಿಕ್ಕಾಬಟ್ಟೆ ಇಷ್ಟಪಡ್ತಾನೆ ಅತ್ತೆಮ್ಮ. ಅವನ್ಗೆ ಈ ರವೆ ರೊಟ್ಟಿಗಿಂತ ಇಲ್ಲಿ ಇದೆಯಲ್ಲ ಚಟ್ನಿ, ಊಟ ಮಾಡಿ ಬಂದ್ರವ. ಓ ಮಮ್ಮ, ಮಮ್ಮ ನಿನ್ನ ಓ ಆಯ್ತಮ್ಮ ಅತ್ತೆ. ನಾನು ಅನಾವೀಗ ಮಲ್ಕೊಳ್ತೀನಿ. ಅಲ್ಲ ಮುನ್ನ ಅತ್ತೆ ಪಕ್ಕದಲ್ಲಿ ಮಲ್ಕೊತೀಯಲ್ಲ ಮಗನೆ ನೀನು. ಎಸ್, ಗುಡ್ ನೈಟ್. ಗುಡ್ ನೈಟ್ ಅನ್ನು ಮಗನೆ, ಗುಡ್ ನೈಟ್. ನಾಳೆ ಬಂದು ಅಜ್ಜಿ ತಾತನ್ಗೆ ಏನವ? ಎಸ್, ನಾಳೆ ಅಜ್ಜಿ ತಾತನ್ಗೆ ಸರ್ಪ್ರೈಸ್ ಅಲ್ಲ ಮಗನೆ.